ಅತಿ ವಿನಯ, ಧೂರ್ತ ಲಕ್ಷಣ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಕಿತ್ತಾಕಿದ್ದಾರೆ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಮಾಜಿ ಸಿಎಂಗಳನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ. HD ಕುಮಾರಸ್ವಾಮಿ ಅವ್ರನ್ನ ಮಾತ್ರ ಭೇಟಿ ಆಗಿಲ್ಲ. ಹಾಗಾದ್ರೆ ಕುಮಾರಸ್ವಾಮಿ ಅವರನ್ನ ಯಾಕೆ ಭೇಟಿ ಆಗಲಿಲ್ಲ? ಮಾಜಿ ಸಿಎಂಗಳನ್ನೆಲ್ಲ ಭೇಟಿಯಾಗಿರೋದ್ರ ಹಿಂದಿರುವಂತಹ ರಣತಂತ್ರ ಏನು? ಡಿಕೆ ಶಿವಕುಮಾರ್ ಈಗೇನಾದ್ರೂ ಸಂಕಷ್ಟಕ್ಕೆ ಬೀಳಬಾರದು ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರಾ? ಸದ್ಯಕ್ಕೇನಾದ್ರೂ ಡಿಕೆ ಶಿವಕುಮಾರ್ಗೆ ಆತಂಕ ಇದೆಯಾ? ಸೊ ಈ ವಿಚಾರಗಳು ಗಿರಿಕಿ ಹೊಡಿತಾ ಇದೆ ರಾಜಕೀಯ ವಲಯದಲ್ಲಿ. ಇದಕ್ಕೊಂದು ಸರಿಯಾದ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಡಿಕೆ ಶಿವಕುಮಾರ್ ಸದಾನಂದ ಗೌಡ್ರನ್ನ ಭೇಟಿಯಾದ್ರು, ಜಗದೀಶ್ ಶೆಟ್ಟರ್ ಅವ್ರನ್ನ ಭೇಟಿಯಾದ್ರು, ವೀರಪ್ಪ ಮೊಯ್ಲಿ ಅವರನ್ನ ಭೇಟಿಯಾದ್ರು. HD ಕುಮಾರಸ್ವಾಮಿ ಅವರು ಸಮಯ ಕೊಟ್ರೆ ಭೇಟಿ ಆಗ್ತೀನಿ ಅಂತ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಸಮಯ ಕೊಡ್ತಾರಾ? ಅವರನ್ನ ಭೇಟಿ ಆಗ್ತಾರಾ? ಯಾಕೆ ಭೇಟಿ ಆಗ್ತಿರೋದು? ಈ ಚರ್ಚೆಗಳು ನೇರವಾಗಿ ಎಲ್ರಿಗೂ ಕಾಣಿಸೋದು ಹಿರಿಯ ನಾಯಕರುಗಳು ಮಾಜಿ ಸಿಎಂಗಳಿಂದ, ಅದು ಪಕ್ಷಾತೀತವಾಗಿ ಪಕ್ಷ ಭೇದವನ್ನ ಮರೆತು ಎಲ್ಲರನ್ನ ಭೇಟಿಯಾಗೋದು, ಅವರಿಂದ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಪಡ್ಕೊಳ್ಳೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಬಿಜೆಪಿಯಿಂದ ಬರಬಹುದಾದಂತಹ ವಿರೋಧ ಇದೆಯಲ್ಲ, ಅದನ್ನ ತಡೆಯೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರೋದು ಇನ್ನು 1.5 ವರ್ಷ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಇರುತ್ತೆ. ಒಂದು ಒಳ್ಳೆ ಬಜೆಟ್ ಅನ್ನ ಮಂಡಿಸೋದಕ್ಕೆ ಮಾತ್ರ ಸಾಧ್ಯ, ಒಂದೇ ಒಂದು. ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಇನ್ನೇನು ಅಂದ್ರೆ ಕೊನೆ 1.5 ವರ್ಷ ಅಂದ್ರೆ ಸಂಪೂರ್ಣ ವಿರೋಧ ಪಕ್ಷಗಳು ಮುಗಿ ಬೀಳ್ತವೆ ಆಡಳಿತ ಪಕ್ಷದ ಮೇಲೆ. ಅವರು 3.5-4 ವರ್ಷದಲ್ಲಿ ಮಾಡೋಕ್ ಆಗದಿದ್ದನ್ನೆಲ್ಲ ಹೇಳ್ತಾ ಜನರ ಮುಂದೆ ಇಡ್ತಾ ಇಡೀ ಆಡಳಿತ ಪಕ್ಷದ ಮೈನಸ್ ಗಳನ್ನ ಎತ್ತಿ ಹೇಗೆ 2022ರಿಂದಾನೇ ಶುರು ಮಾಡ್ಕೊಂಡ್ರು ಪೇ CM ಅಂತ ಬೊಮ್ಮಾಯಿ ಅವರ ಸರ್ಕಾರದ ವಿರುದ್ಧ ನಿರಂತರವಾಗಿ ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪನವರಿದ್ದಾಗ ಆದಂತ ಒಂದಷ್ಟು ಎಡವಟ್ಟುಗಳನ್ನ ಇಟ್ಕೊಂಡು 40% ಸರ್ಕಾರ ಪೇ CM ಅನ್ನೋ ರೀತಿ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡ್ರು, ಅದನ್ನ ಹೈಜಾಕ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಬಿಜೆಪಿಯ ಹಿರಿಯ ನಾಯಕರುಗಳು ಮಾಜಿ ಸಿಎಂಗಳು ಅಂದ್ರೆ ಅವರನ್ನ ಭೇಟಿ ಆದ್ರೆ ಸ್ವಲ್ಪ ಮಟ್ಟಿಗೆ ಆ ಆಡಳಿತ ವಿರೋಧಿ ಏನು ಒಗ್ಗಟ್ಟಾಗಿ ವಿರೋಧ ಪಕ್ಷಗಳು ನಿಂತ್ಕೊಳ್ತಾವಲ್ಲ ಸರ್ಕಾರದ ವಿರುದ್ಧ, ಅದನ್ನ ತಡಿಬಹುದು ಅನ್ನುವಂಥ ಪ್ಲಾನ್ ಕೂಡ ಡಿಕೆ ಶಿವಕುಮಾರ್ ಅವ್ರಿಗಿದೆ. ಇನ್ನು ಅವ್ರು ನಿನ್ನೆ ಸ್ವಂತ ಊರಿಗೆ ದೊಡ್ಡಾಲಹಳ್ಳಿಗೆ ಹೋದಾಗ, ಕನಕಪುರದಲ್ಲಿ ಹೋದಾಗ ಜನರ ಮುಂದೆ ಹೇಳಿದ್ದು ಇದನ್ನೇ. 2028ಕ್ಕೂ ನನ್ನ ಎಕ್ಸಿಸ್ಟೆನ್ಸು, ನಾನು ಅದರ ಕನ್ಸನ್ ಕಾಣ್ತಾ ಇದ್ದೀನಿ, ಅಲ್ಲಿ ಗೆಲ್ಲಬೇಕು ಅನ್ನುವಂಥ ಆಸೆ ಇದೆ ಅಂತ. ಅಂದ್ರೆ ನಾನು ಒಂದು ಅವಧಿಗೆಲ್ಲ ಮುಂದಿನ ಅವಧಿಗೆ ಕೂಡ CM ಆಗ್ಬೇಕು ಅನ್ನೋ ಕನ್ಸನ್ನ ತನ್ನೂರಿನ ಜನರ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಡಿಕೆ ಗುರಿ ಇರೋದು 2028 ಗೆಲ್ಲೋದು ಮತ್ತೆ CM ಆಗೋದು. ಹಾಗಾಗಿ ಈಗ ಈ ಆಡಳಿತ ವಿರೋಧವನ್ನ ಒಂದಷ್ಟು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು JDS ಬಿಜೆಪಿ ಆತ್ಮೀಯತೆ ನಿಧಾನಕ್ಕೆ ಕಡಿಮೆ ಆಗಬಹುದು. ಅದು ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನವನ್ನ ಕೊಟ್ಟಿಲ್ಲ ಬಿಜೆಪಿ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾ ಇರೋದಿದೆಯಲ್ಲ, ಇದು ಬಿಜೆಪಿ JDS ನಡುವೆ ಒಂಚೂರು ಬಿರುಕು ಮೂಡಿದಾಗ ತಾನು ಬಿಜೆಪಿ ಜೊತೆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋದು, ಬಿಜೆಪಿ ಏನು ವಿರೋಧ ಮಾಡದೇನೆ ತನ್ನನ್ನ ಸೇಫ್ ಝೋನ್ ಅಲ್ಲಿ ಇಡುವಂಥದ್ದು ಡಿಕೆ ಶಿವಕುಮಾರ್ಗೆ ಬೇಕಾಗಿದೆ. CM ಆಗೋವರೆಗೂ ಯುದ್ಧನೇ, ಅಂದ್ರೆ ರಾಜನ ಪಟ್ಟಕ್ಕೇರೋವರೆಗೂ, ಸಿಂಹಾಸನಕ್ಕೇರೋವರೆಗೂ ಕೂಡ ಆ ಆಕ್ರೋಶ, ಆ ಉದ್ವೇಗ ಇದ್ದೇ ಇರುತ್ತೆ. ಆದ್ರೆ CM ಸ್ಥಾನಕ್ಕೆ ಏರಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಆಗ ಟ್ರಬಲ್ ಶೂಟರ್ ಬೇಕಾಗುತ್ತೆ, ಆಗ ಅಸಲಿ ರಣತಂತ್ರಗಾರ, ಆಗ ಅಸಲಿ ಕುತಂತ್ರಗಳನ್ನೆಲ್ಲ ಮಾಡಬೇಕಾಗುತ್ತೆ. ಅದನ್ನ ಡಿಕೆ ಶಿವಕುಮಾರ್ ಮಾಡುವ ಹಾದಿಯಲ್ಲಿದ್ದಾರೆ ಈಗ ಅನ್ನೋದು ಸ್ಪಷ್ಟ. ಇದು ಡಿಕೆ ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಉಳಿಸಿಕೊಳ್ಳುವಂತ ಕಾಲ. ಇನ್ನಿರೋ 1.5 ವರ್ಷದಲ್ಲಿ ಅವರ ವಿರುದ್ಧ ಯಾವುದೇ ದೊಡ್ಡ ಹೋರಾಟಗಳಾಗಬಾರದು ವಿರೋಧ ಪಕ್ಷಗಳಿಂದ, ವಿರೋಧಿ ನಾಯಕರುಗಳಿಂದ. ಈಗ ಡಿಕೆ ಶಿವಕುಮಾರ್ ಬಗ್ಗೆ ಮಾಜಿ CM ಜಗದೀಶ್ ಶೆಟ್ಟರು, ಮಾಜಿ CM ಸದಾನಂದ ಗೌಡ ಇಂಥವ್ರು ಮಾತಾಡಿದ್ರೆ ಪಕ್ಷ ಕೂಡ ಅದಕ್ಕೆ ಒಂದು ದೊಡ್ಡ ಬೆಲೆಯನ್ನು ಕೊಡಬೇಕಾಗುತ್ತೆ. ಅಂದ್ರೆ ಬಿಜೆಪಿ ಕೂಡ ಅದರ ಪರವಾಗಿ ನಿಂತ್ಕೊಳ್ಳುತ್ತೆ. ಸೊ ಅದೊಂದು ಆಡಳಿತ ಪಕ್ಷದ ವಿರುದ್ಧವಾಗಿ ಒಂದು ದೊಡ್ಡ ಶಕ್ತಿ ಕೇಂದ್ರೀಕೃತ ಆಗುತ್ತೆ. ಅದನ್ನು ತಪ್ಪಿಸ್ಕೊಳ್ಳಬಹುದು. ಜೊತೆಗೆ JDS ವಿಚಾರವನ್ನು ನಾನು ಹೇಳ್ತಾ ಇದ್ದೆ. JDS ಬಿಜೆಪಿ ಮೈತ್ರಿ ಸ್ಟ್ರಾಂಗ್ ಆದಷ್ಟು ಡಿಕೆ ಶಿವಕುಮಾರ್ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಬಿಜೆಪಿಯ ನಾಯಕರುಗಳ ಜೊತೆ ಮೊದಲಿಂದಲೂ ಡಿಕೆ ಶಿವಕುಮಾರ್ಗೇನು
ವಿರೋಧ ಇದೆ ಅಂತಲ್ಲ, ಅವರು ಸಹಜವಾಗಿನೇ BY ವಿಜಯೇಂದ್ರ ಅವ್ರ ಜೊತೆಗೆ ಬಿಸ್ನೆಸ್ ಇದೆ, ಅವ್ರ ವ್ಯವಹಾರಗಳಿದಾವೆ. ಆದ್ರೆ ಈ ಒಂದು ವ್ಯವಹಾರ ಬೇರೆ, ರಾಜಕೀಯ ಬೇರೆ. ರಾಜಕೀಯ ಅಂತ ಬಂದಾಗ ನೈಸ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ, ಸಾಫ್ಟ್ ಆಗಿ ಕೆಲವನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಅದು DK ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಹಿಮಾಚಲದಲ್ಲಿ ಸರ್ಕಾರ ಕಾಂಗ್ರೆಸ್ ಏನು ಎಡವಟ್ಟಾದಾಗ ಅಲ್ಲಿ ಹೋಗಿ ಅದನ್ನ ಸೇವ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಎಡವಟ್ಟಾದಾಗ ಅಲ್ಲಿಗೆ ಟ್ರಬಲ್ ಶೂಟರ್ ಆಗಿ ಹೋಗ್ತಾರೆ. ದೇಶದಲ್ಲಿ ಎಲ್ಲೇ ಕಾಂಗ್ರೆಸ್ಗೆ ಆತಂಕ ಕಾಡಿದ್ರು ಕೂಡ ಅಲ್ಲಿ DK ಶಿವಕುಮಾರ್ ಅವ್ರನ್ನ ಕಳಿಸ್ತಾರೆ. ಅಂತ DK ಶಿವಕುಮಾರ್ ಸರ್ಕಾರ ಮಾಡ್ತಾ ಇದಾರೆ ಅಂತಂದಾಗ ಅವರು ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ತಗೊಳ್ಳೋದಿಲ್ವಾ, ಸೊ ಅದನ್ನ ಮಾಡ್ತಾ ಇದ್ದಾರೆ. BJP JDS ನಡುವಿನ ಮೈತ್ರಿ ಏನಿದೆಯಲ್ಲ, ಅದೇನಾದ್ರೂ ಬಿರುಕು ಬಿಟ್ರೆ ಅದು DK ಶಿವಕುಮಾರ್ ಅವರ 2028ರ ಗೆಲುವಿಗೆ ದೊಡ್ಡ ಶಕ್ತಿ ಆಗುತ್ತೆ. ಈಗಾಗಲೇ BJP ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಕೊಡಲಿಲ್ಲ ಅನ್ನೋದು JDSನ ಒಳಗೆ ಕೂಡ ಒಂದಷ್ಟು ಅಸಮಾಧಾನವನ್ನ ಮೂಡಿಸಿದೆ. ಹೀಗಿರುವಾಗ DK ಶಿವಕುಮಾರ್ ಭೇಟಿ ಇದೆಯಲ್ಲ, ಇದು ಭಾರಿ ಕುತೂಹಲ ಮೂಡಿಸ್ತಾ ಇರುವಂತದ್ದು, BJP ನಾಯಕರ ಜೊತೆಗೆ ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು. JDS BJP ನಡುವಿನ ಸಂಬಂಧವನ್ನ ಸ್ವಲ್ಪ ಕೆಡಿಸಿದ್ರು ಕೂಡ ಅದು ಸಂಪೂರ್ಣ ಪ್ಲಸ್ ಆಗೋದು DK ಶಿವಕುಮಾರ್ಗೆ. ಹಳೆ ಮೈಸೂರು ಭಾಗದಲ್ಲಿ ಏನು ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಶಿಫ್ಟ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದಾರಲ್ಲ, ದೇವೇಗೌಡರ ಕುಟುಂಬದಿಂದ CM ಆದ DK ಶಿವಕುಮಾರ್ ತಮ್ಮ ಪರವಾಗಿ ಆ ಶಿಫ್ಟ್ಗೋಸ್ಕರ DK ಶಿವಕುಮಾರ್ ಈ ಎಲ್ಲ ಏನು CMಗಳನ್ನ ಭೇಟಿಯಾಗುವಂತ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ಸಹಜವಾಗಿನೇ ಕರಾವಳಿ ಭಾಗದತ್ತ ಕೂಡ DK ಶಿವಕುಮಾರ್ ಅವರ ಗಮನ ಇದೆ. ಹಾಗಾಗಿ ಅಲ್ಲಿನ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ಕಡೆ ಕೂಡ DK ಶಿವಕುಮಾರ್ ಅವರ ಗಮನ ಇದೆ. 2ನೇ ಹಂತದ ಮಂತ್ರಿ ಏನು ಮಂಡಲ ರಚನೆ ಆಗುತ್ತಲ್ಲ, ಸೊ ಅದು ರಚನೆ ಆದಾಗ DK ಶಿವಕುಮಾರ್ ತಮಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಿ ಅಲ್ಲಿ ಕೂಡ ತನ್ನ 2028ರ ಗೆಲುವಿಗೆ ಪೂರ್ವ ತಯಾರಿಯನ್ನ ಶುರು ಮಾಡ್ಕೊಳ್ತಾರೆ. ಇದು ಸೈಲೆಂಟ್ ಆಗಿ ಹಾಕಿರುವಂತ ಒಂದು ಬ್ರೇಕ್. ಅಂದ್ರೆ ವಿರೋಧ ಪಕ್ಷಗಳು ತನ್ನ ಮೇಲೆ ತೀವ್ರ ವಿರೋಧ ಮಾಡದೇ ಇರುವಂತ ರೀತಿಯಲ್ಲಿ ಅವರು ನೇರವಾಗಿ ಹೇಳಿಕೆಗಳನ್ನ ಕೊಟ್ಟು ಮುಜುಗರಕ್ಕೀಡು ಮಾಡೋದನ್ನ ತಡೆಯೋದಿಕ್ಕೆ ಹಿರಿಯ ನಾಯಕರುಗಳನ್ನ ಭೇಟಿಯಾಗಿ ಅವ್ರಿಗೊಂದು ಸಮಾಧಾನದ ಮಾತುಗಳನ್ನ ಆಡಿ ಅವ್ರನ್ನ ಒಂದು ಸನ್ಮಾನವನ್ನು ಮಾಡಿ ಆ ಮೂಲಕ DK ಶಿವಕುಮಾರ್ ನಿಧಾನಕ್ಕೆ 2028ರ ಚುನಾವಣಾ ತಯಾರಿಯನ್ನ ಇಲ್ಲಿಂದಲೇ ಶುರು ಮಾಡ್ಕೊಂಡಿದ್ದಾರೆ ಅಂತ ಈಗ ಸದ್ಯ ವಿಮರ್ಶೆ ಮಾಡ್ಲಾಗ್ತಾ ಇದೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.